ಕಳೆದ ಸಾಲಿ ಬಿಜೆಪಿ ಸರ್ಕಾರ ಯಾವ ರೀತಿ ಪಠ್ಯಕ್ರಮದಲ್ಲಿ ಬದಲಾವಣೆ ಮಾಡಿತ್ತು ಅಂದರೆ ಇಲ್ಲಿ ಹಲವಾರು ಪ್ರಾಂತ್ಯವಾರು ರಾಜರುಗಳ ನಡುವೆ ನಡೆದಂತಹ ಯುದ್ಧವನ್ನು ಹಿಂದೂ ಮುಸ್ಲಿಂ ಯುದ್ಧದಂತೆ ನಡೆಯುವ ಯತ್ನದೊಂದಿಗೆ ಕ್ರೈಸ್ತ ಧರ್ಮದ ಪ್ರಮುಖ ದೇವರಾದ ಯೇಸು ಕ್ರಿಸ್ತರನ್ನು ಏಕವಚನದಲ್ಲಿ ನಿಂದಿಸುವಂತಹ ಕೃತ್ಯವನ್ನು ಕೂಡ ಮಾಡಿದೆ. ಆ ಒಂದು ಪುಸ್ತಕದಲ್ಲಿ ವಿವರಿಸುತ್ತಾ ಹೇಳಲಾಗಿದೆ, ಕ್ರೈಸ್ತನನ್ನು ಜನಿಸಿದನು ಅವನು ಇವನು ಎಂಬಂತಹ ಕೇವಲ ಏಕವಚನದಿಂದ ಬಿಂಬಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಕೆಡಿಸುವಂತಹ ಮತ್ತು ಬಹಳ ಟೆಕ್ನಿಕಲ್ ಆಗಿ ಆ ಪಠ್ಯ ಪುಸ್ತಕದಲ್ಲಿ ಬೇರೆ ಧರ್ಮವನ್ನು ಹೀಯಾಳಿಸುವಂತಹ ಒಂದು ಹೇಯ ಕೃತ್ಯವನ್ನು ಬಿಜೆಪಿ ಸರ್ಕಾರ ಮಾಡಿದೆ. ಅದನ್ನು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟಿಸ್ತಾ ಇದೆ. ಅದರ ಅಂಗವಾಗಿ ಇವತ್ತು ಉಡುಪಿಯಲ್ಲಿಯೂ ಕೂಡ ನಾವು ಈ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ರವಾನಿಸ್ತಾ ಇದ್ದೇವೆ. ಕೂಡಲೇ ಈ ಒಂದು ಪಠ್ಯಕ್ರಮದಲ್ಲಿರುವಂತಹ ಒಂದು ಅವೈಜ್ಞಾನಿಕವಾದಂತಹ ಇತಿಹಾಸವನ್ನು ತಿರುಚುವಂತಹ ಏನು ಪ್ರಯತ್ನ ನಡೆದಿದೆ ಅದನ್ನು ಆ ಒಂದು ಕಂಟೆಂಟ್ಸ್ ಏನಿದೆ ಅದನ್ನು ಕೂಡಲೇ ಅದರಿಂದ ಕಿತ್ತೊಗೆಯಬೇಕೆಂದು ಈ ಸಂದರ್ಭದಲ್ಲಿ SIO ರಾಜ್ಯ ಸರ್ಕಾರದಲ್ಲಿ ಆಗ್ರಹಿಸುತ್ತದೆ. ಏನೂ ಅರಿಯದಂತಹ ನಮ್ಮ ವಿದ್ಯಾರ್ಥಿ ಸಮೂಹವನ್ನ ಕೋಮುವಾದಿಗಳನ್ನ ಚಿತ್ರಿಸ್ತಕ್ಕಂಥ ನಮ್ಮ ಈ ಅಧಿಕಾರಿ ವರ್ಗವನ್ನ ಆ ಶಿಕ್ಷಣ ಇಲಾಖೆಯಿಂದ ವಿಶೇಷವಾಗಿ ಆ ಪಠ್ಯ ಪುಸ್ತಕ ರಚನಾ ಸಮಿತಿಯನ್ನ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಬರ್ಖಾಸ್ತುಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹಿಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ಬೇಕಾಗಿದೆ. ಅವರಿಗೆ ಈ ರಾಜ್ಯದ ಜನತೆ ಪರಿಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿದ್ದಾರೆ ಮತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ. ಪೂರ್ಣವಾಗಿ ಯಾರನ್ನು ಕೂಡ ನಂಬದೆ ಈ ರಾಜ್ಯದ ಜಾತ್ಯತೀತ ತತ್ವವನ್ನು ನೀವು ಎತ್ತಿ ಹಿಡಿಬೇಕು ಅಂತೇಳಿ ರಾಜ್ಯದ ಜನತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕಾರವನ್ನು ಕೊಟ್ಟಿದೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಪಯೋಗಪಡಿಸಿಕೊಂಡು ಇವತ್ತು ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಕೋಮುವಾದಿಗಳನ್ನ ಮತ್ತು ಆ ಸಮಿತಿಯನ್ನ ಬರ್ಖಾಸ್ತುಗೊಳಿಸುವುದರ ಮುಖಾಂತರ ಈ ರಾಜ್ಯದ ಜಾತ್ಯತೀತ ತತ್ವವನ್ನು ಉಳಿಸುವುದಕ್ಕಾಗಿ ನಮ್ಮ ಮಕ್ಕಳನ್ನ ಮುಂದಿನ ರಾಷ್ಟ್ರದ ಆ ಒಂದು ಭಾವೈಕ್ಯತೆಯಲ್ಲಿ ಆ ಮಕ್ಕಳು ಕೂಡ ಪಾಲ್ಗೊಳ್ಳಬೇಕು, ಅವರು ಕೂಡ ಪಾಲ್ಗೊಳ್ಳುವಂತ ಆಗಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲಿ ನಮ್ಮ ಪಠ್ಯಪುಸ್ತಕ ರಚನಾ ಮಂಡಳಿಯನ್ನ ರಚಿಸಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ಈ ಎಲ್ಲ ನಮ್ಮ